ನಬಿ ಸಾಬ್ ಮುಲ್ಲಾ ಗಜಲ್ ಮಂಟಪದವರು ಬಂದು ಗೌರವಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಪ್ರಗತಿಗಾಗಿ ಒಂದು ಹೆಜ್ಜೆ ಎನ್ನುವ ಧ್ಯೇಯವನ್ನಿಟ್ಟುಕೊಂಡು ರಾಜ್ಯ ಮಟ್ಟದ ಬೃಹತ್ ಪುನರಾವೃತವಾದ ಸ್ವಾಗತವನ್ನು ಬಯಸುತ್ತಾ ಅವರಿಗೆ ಗೌರವ ಸಮರ್ಪಣೆ ನೀಡಿದ್ದಾರೆ. ಜೋರಾದ ಚಪ್ಪಾಳೆಯ ಮೂಲಕ ಅವರನ್ನ ಗೌರವಿಸಬೇಕೆಂದು ವಿನಂತಿಸ್ಕೊಳ್ತಾ ಇದೆ. ಐದು ಮುಖಂಡರು ವಿಜಯಪುರ ಇವರು ಇವತ್ತಿನ ಈ ಕಾರ್ಯಕ್ರಮಕ್ಕೆ ಅವರಿಗೆ ನಮ್ಮೆಲ್ಲ ಕೋರುತ್ತೇನೆ ಸ್ವಾಗತ ಸುಸ್ವಾಗತ. ಅದೇ ರೀತಿಯಾಗಿ ಮಾನ್ಯರನ್ನು ಮೈಬೂಬ್ ಮುಲ್ಲಾ ಜುಮ್ನಾಳ್ ಅವರು ರಾಜ್ಯ ಮಟ್ಟದ ಬೃಹತ್ ಮುಲ್ಲಾ ಸಮಾವೇಶದಲ್ಲಿ ಪಾಲ್ಗೊಂಡಿರುವಂತಹ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿರುವಂತಹ ನಮ್ಮೆಲ್ಲರ ಜನಪ್ರಿಯ ನಾಯಕರು ಗಣ್ಯರ್ ಸಾಹೇಬರಿಗೆ ಪ್ರೀತಿಪೂರ್ವಕವಾದ ಆತ್ಮೀಯವಾದ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಮುಲ್ಲಾಗಳ ಒಂದು ಹೆಜ್ಜೆ ಮೂಡಿಸುತ್ತಾ ಮುಂದೆ ಸಾಗುತ್ತಿರುವ ಕರವೇ ರಾಜ್ಯ ಉಪಾಧ್ಯಕ್ಷರು ಹಾಗೂ ಕರ್ನಾಟಕ ಮುಲ್ಲಾ ಅಸೋಸಿಯೇಷನ್ ಸಲಹಾ ಸಮಿತಿಯ ರಾಜ್ಯ ಇರುವುದರಿಂದ ಕಾರ್ಯಕ್ರಮಗಳು ಬಹಳಷ್ಟಿವೆ. ಸಂಘಟಕರಲ್ಲಿ ವಿನಂತಿ, ಸ್ವಾಗತ ಕಾರ್ಯಕ್ರಮವನ್ನ ಸನ್ಮಾನ ಕಾರ್ಯಕ್ರಮವನ್ನು ಆದಷ್ಟು ಬೇಗನೆ ಮುಗಿಸಿಕೊಡ್ಬೇಕಂತ ನೆನೆಸ್ಕೊಳ್ತಾ ಇದ್ದೇನೆ. ನಮ್ಮ ರಾಜ್ಯ ಮಟ್ಟದ ಬೃಹತ್ ಮುಲ್ಲಾ ಸಮಾವೇಶದಲ್ಲಿ ಪಾಲ್ಗೊಂಡಿರುವಂತಹ ಮುಲ್ಲಾ ಅಸೋಸಿಯೇಷನ್ ರಾಜ್ಯ ಉಪಾಧ್ಯಕ್ಷರು ಆಗಿರುವಂತಹ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯ ಉಪಾಧ್ಯಕ್ಷರು ಆಗಿರುವಂತಹ ಸನ್ಮಾನ್ಯ ಶ್ರೀ MC ಮುಲ್ಲಾ ಸಾಹೇಬರಿಗೆ ನಮ್ಮೆಲ್ಲರೂ ಆಗಿ SM ಮುಲ್ಲಾ ರೋನ್ ಇವರು ಕರ್ನಾಟಕ ಮುಲ್ಲಾ ಅಸೋಸಿಯೇಷನ್ ಸಲಹಾ ಸಮಿತಿಯ ರಾಜ್ಯಾಧ್ಯಕ್ಷರು ಹಾಗೂ ಕರ್ನಾಟಕದ ರಾಜ್ಯ ಸಮಿತಿಯ ಸದಸ್ಯರು. ಇವರಿಗೆ ನಾನು ಕರ್ನಾಟಕ ಮುಲ್ಲಾ ಅಸೋಸಿಯೇಷನ್ ವತಿಯಿಂದ ಹಾರ್ದಿಕವಾಗಿ ಸ್ವಾಗತ ಕೋರುತ್ತೇನೆ. ಸ್ವಾಗತ ಸುಸ್ವಾಗತ. ಸಾಹೇಬರಿಗೆ ನಮ್ಮ ಕರ್ನಾಟಕ ಮುಲ್ಲಾ ಅಸೋಸಿಯೇಷನ್ ವತಿಯಿಂದ ಅವರಿಗೆ ಹಾರ್ದಿಕವಾಗಿ ಸ್ವಾಗತ ಕೋರುತ್ತೇನೆ. ಸ್ವಾಗತ ಸುಸ್ವಾಗತ. ಮಾನ್ಯರನ್ನು ಶಫೀಕ್ ಮುಲ್ಲಾ ಅವರು ಬಂದು ಭಾವಚಿತ್ರಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ನೆನೆಸ್ಕೊಳ್ತಾ ಇದ್ದೇನೆ. ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಎಲ್ಲ ಸಜ್ಜನ ಬಂಧುಗಳು ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕೆಂದು ಕೇಳ್ಕೊಳ್ತಾ ಇದ್ದೇನೆ. ಕರ್ನಾಟಕ ಮುಲ್ಲಾ ಅಸೋಸಿಯೇಷನ್ ಲೋಗೋ ಬಿಡುಗಡೆಗೊಳಿಸಬೇಕಂತ ನೆನೆಸ್ಕೊಳ್ತಾ ಇದೆ. ನೂತನವಾಗಿ ಕರ್ನಾಟಕ ರಾಜ್ಯ ವಕ್ಫ್ ಮಂಡಳಿಯ ನಿರ್ದೇಶಕರಾಗಿ ನಾಮನಿರ್ದೇಶಿಸಿರುವಂತಹ ಕರ್ನಾಟಕ INS ಜಮಾತ್ನ ರಾಜ್ಯಾಧ್ಯಕ್ಷರಾಗಿರುವಂತಹ ಸೈಯದ್ ಮೊಹಮ್ಮದ್ ಇವತ್ತು ಬಿಡುಗಡೆಯಾಗಿದೆ. ಆ ಬಿಡುಗಡೆಗೊಂಡಂತ SM ಮುಲ್ಲಾ ರೋನ್ ಇವರು ಕರ್ನಾಟಕ ಮುಲ್ಲಾ ಅಸೋಸಿಯೇಷನ್ ಸಲಹಾ ಸಮಿತಿಯ ರಾಜ್ಯಾಧ್ಯಕ್ಷರು ಹಾಗೂ ಕರ್ನಾಟಕದ ರಾಜ್ಯ ಸಮಿತಿಯ ಸದಸ್ಯರು. ಇವರಿಗೆ ನಾನು ಕರ್ನಾಟಕ ಮುಲ್ಲಾ ಅಸೋಸಿಯೇಷನ್ ವತಿಯಿಂದ ಹಾರ್ದಿಕವಾಗಿ ಸ್ವಾಗತ ಕೋರುತ್ತೇನೆ. ಸ್ವಾಗತ ಸುಸ್ವಾಗತ. ಪ್ರಪ್ರಥಮ ಸಮಾವೇಶ ನನಗನ್ನಿಸ್ತಿದ್ದು ಪ್ರಪ್ರಥಮ ಸಮಾವೇಶ ಇದು ವಿಜಯಪುರದಲ್ಲಿ ಏನಿದ್ದೀರಿ ಈ ಪ್ರಥಮ ಸಮಾಜದ ಮೀಟಿಂಗ್ ಅನ್ನೇ ವಿಜಯಪುರದಲ್ಲಿ ಇದ್ದೀರಿ. ನಾನು ನಿಮಗೆ ಪ್ರಪ್ರಥಮದಲ್ಲಿ ಕೃತಜ್ಞತೆಗಳನ್ನ ಅಭಿನಂದನೆಗಳನ್ನ ಹೇಳಿ ಇಚ್ಛೆ ಪಡ್ತಾ ಇದ್ದೀನಿ. ಮಕ್ಕಳು ಏನೇ ಪ್ರಾರಂಭ ಮಾಡಿದ್ರು ಅಲ್ಲಿ ಆದಿಶಾಹಿಯವರು ಕಟ್ಟಿಸಿದಂಥ ಗೋಳಗುಮ್ಮಟ ಹ್ಯಾಂಗ 7 ಬಾರಿ ತನ್ನದೇ ಆದಂಥ ಒಂದು ರೀತಿಯಿಂದ ನಾವು ಒಂದು ಬಾರಿ ಅಂದರೆ 7 ಬಾರಿ ಪ್ರತಿಧ್ವನಿ ಕೊಡ್ತೈತಿ. ಅದೇ ಚೆನ್ನಾಗಿ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಏನು ಈ ಸಮಾವೇಶ ಇಟ್ಟಿದ್ದೀರಿ ಇದಕ್ಕೆ ನಾನು ಈಗಾಗಲೇ ಕೃತಜ್ಞತೆಗಳನ್ನ ಅಭಿನಂದನೆಗಳನ್ನ ಹೇಳ್ತೀನಿ. ಮತ್ತು ಅದರಲ್ಲಿ ನನಗೇನು ಅವಕಾಶ ಕೊಟ್ಟಿದ್ದು ತಾವು ಉದ್ಘಾಟನೆ ಮಾಡ್ಲಿಕ್ಕೆ ಆ ಉದ್ಘಾಟನೆಯನ್ನು ಅತ್ಯಂತ ಸಂತೋಷದಿಂದ ಸ್ವೀಕಾರ ಮಾಡಿ ಸಂತೋಷದಿಂದ ನಾನು ಉದ್ಘಾಟಿಸಿದ್ದೇನೆ ಅಂತ ಹೇಳಿ ಇಚ್ಛೆ ಪಡ್ತಾ ಇದ್ದೀನಿ. ಬಂಧುಗಳೇ, ಇವತ್ತಿನ ಸಮಯದಲ್ಲಿ ಎಲ್ಲರೂ ಸಂಘಟಿತರಾಗುತ್ತೆ. ತಮ್ಮ ಸಮಾಜಕ್ಕೆ ಅನುಗುಣವಾಗಿ ಎಲ್ಲರಿಗೂ ಮಹತ್ವ ಗೊತ್ತಾಗಿದೆ. ಈಗ ನನಗೆ ಖುಷಿ ಏನಪ್ಪ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಫಸ್ಟ್ ಶಿಕ್ಷಣ, ಸೆಕೆಂಡ್ ಸಂಘಟನೆ, ಥರ್ಡ್ ಹೋರಾಟ. ಅದೇ ಚೆನ್ನಾಗಿ ಇವತ್ತು ಸಂವಿಧಾನವನ್ನು ನಾವು ಇಲ್ಲಿ ಸಂವಿಧಾನದ ಪೀಠಿಕೆಯನ್ನು ಎಲ್ಲರ ಸಮಕ್ಷ ಓದಿದ್ದೀವಿ. ಅವರು ಹಾಕಿಕೊಟ್ಟ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಜೊತೆಗೂಡಿಕೊಂಡು ಇವತ್ತು ನಮ್ಮ ಸಮಾಜದ ಅಭಿವೃದ್ಧಿಯನ್ನು ಪಡಿಸ್ತಾ ಇದ್ದೀವಿ, ಮಾಡ್ತಾ ಇದ್ದೀವಿ. ಬಂಧುಗಳೇ, ಇಂಥ
ಅಭಿವೃದ್ಧಿ ಪಥದಲ್ಲಿ ಸಾಗುವಾಗ ಕೆಲವೊಬ್ರು ಸಮಸ್ಯೆ ಮಾಡ್ತಾರೆ, ಕೆಲವೊಬ್ರು ಏನೇನೋ ಅಂತಾರೆ, क्या बहुत हुआ दिखता है थोड़ा अच्छा हुआ, वो मान बहुत लिया, ऐसा वैसा बोलते हैं. ಅದಕ್ಕೆ ಯಾವುದಕ್ಕೂ ತಲೆ ಕೊಡದೆ, ಯಾವುದೂ ಏನೂ ಮಾಡದೆ, ನಾನು ಆತ್ಮಸಾಕ್ಷಿಯಾಗಿರ್ಬೇಕಲ್ಲ, ನಾವು ಆತ್ಮಸಾಕ್ಷಿಯಾಗಿರ್ಬೇಕಲ್ಲ, ನಾವು ಏನು ಮಾಡಿದ್ವಿ ಸಮಾಜಕ್ಕೆ, ನಾವು ಏನು ಮಾಡಬೇಕಾಗಿದೆ ಸಮಾಜಕ್ಕೆ ಅನ್ನುವಂಥ ಮಾತನ್ನು ನಾವು ನಮ್ಮ ಮನಸ್ಸಿಗೆ ಯೋಚನೆ ಮಾಡಿಕೊಂಡು ಆ ಅಲ್ಲಾನಿಗೆ ಅಂಜಿ ನಾವೆಲ್ಲರೂ ಏನೆಲ್ಲ ಹೇಳಬೇಕಾಗಿತ್ತಂದ್ರೆ ಕೊನೆಗೆ ಅಲ್ಲಿ ಅಲ್ಲ ಇರ್ತಾನೆ, ಅಲ್ಲಾನೇ ನಮ್ಗೆಲ್ಲ ಜಡಗಿ ತಗೋತಾನೆ. ಆತನ ಮುಂದೆ ನಾವು ಸತ್ಯ ಹೇಳಬೇಕಾಗ್ತೈತಿ, ಅಲ್ಲಿ ಏನು झूठ नहीं चलेगा वहाँ. ಅದಕ್ಕೆ ಬಂಧುಗಳೇ, ಇವತ್ತು ನಾವು ಏನು ಈ ಕಾರ್ಯಕ್ರಮ ಮಾಡೀವಿ ಬಿಟ್ಟಿವಿ, ಕಾರ್ಯಕ್ರಮ ಚಲೋ ಇತ್ತು ಅಂತೇಳಿ ಹೋಗಲಾರದೆ ಎಲ್ಲರೂ ಜೊತೆಗೂಡಿಕೊಂಡು ಅತ್ಯುತ್ತಮ ರೀತಿಯಿಂದ ಈ ಮುಲ್ಲಾ ಬಂಧುಗಳು ತಮ್ಮ ತಮ್ಮ ಸಮಾಜದ ತಮ್ಮ ತಮ್ಮ ಸಂಸ್ಕಾರ ನನಗೆ ಹೇಳಿದ್ರು, ಹಸ್ಮಿಯವರು ಹೇಳಿದ್ರು. ಈಗ ಮುಲ್ಲಾಗಳಿಗೆ ವಿಶೇಷ ಒಂದು ಗೌರವ ಐತಿ ಮತ್ತು ವಿಶೇಷ ಒಂದು ಇದು ಐತಿ ಅಂತ ಹೇಳಿದ್ರು. ಏನಪ್ಪ ಅಂದ್ರೆ ಮಸೂದಿ ಮತ್ತು ಆ ದರ್ಗಾ ಮತ್ತು ಮುಲ್ಲಾಗಳಿಗೆ ಸಂಬಂಧ ಭಾಳ ನಿಕಟ ಸಂಬಂಧ ಐತೆ ಅಂದರು. ಯಾಕಂತ ಕೇಳಿದವ್ರು ಹೇಳಿದ್ರು, ನಾವು ಮುಲ್ಲಾಗಳಿದ್ರಲ್ಲಿ ದರ್ಗಾದಾಗ ಬಹಳಷ್ಟು ಜನ ಬೇರೆ ಬೇರೆ ಇದರಲ್ಲಿ ಇರ್ತಾರೆ. ಮುಲ್ಲಾಗಳಂತಿರ್ತಾರೆ, ಒಬ್ಬೊಬ್ಬರು ಕಾಜನಿಗಳಂತಿರ್ತಾರೆ, ಒಬ್ಬೊಬ್ಬರು ಎಲ್ಲ ರೀತಿಯೂ ಎಲ್ಲ ನೋಡ್ಕೊಂಡು ಹೋಗ್ತಿರ್ತಾರೆ. ಅದನ್ನು ಬೇರೆ ಬೇರೆ ರೀತಿಯಿಂದ ಇದ್ದು ನಮ್ಮ ಸಮಾಜದಲ್ಲಿ ಇರ್ತಕ್ಕಂಥ ಒಳ್ಳೆಯದನ್ನು ಸ್ವೀಕಾರ ಮಾಡಿಕೊಂಡು ಕೆಟ್ಟದ್ದನ್ನು ಬಿಟ್ಟು ಯಾರು ಸಮಾಜವನ್ನು ಸಂಘಟನೆ ಮಾಡ್ತಾರೆ, ಯಾರು ಸಮಾಜಕ್ಕೆ ಸರ್ವಸ್ವವನ್ನು ಕೊಡ್ತಾರೆ, ಅವ್ರಿಗೆ ನೆನೆಸ್ಬೇಕಾಗ್ತೈತಿ, ಅವ್ರಿಗೆ ಧನ್ಯವಾದಗಳು ಹೇಳಬೇಕಾಗ್ತೈತಿ. ಬಂಧುಗಳೇ, ಇವತ್ತು ಕರ್ನಾಟಕ ರಾಜ್ಯ ಮಟ್ಟದ ಮುಲ್ಲಾ ಸಮಾವೇಶ ಹಮ್ಮಿಕೊಂಡಿದ್ದಾಗಿತ್ತು. ಇದು ಒಂದು ಐತಿಹಾಸಿಕ ಸಮಾವೇಶ. ಯಾಕಂದರೆ ಇದು ಪ್ರಥಮವಾಗಿ ಕರ್ನಾಟಕ ರಾಜ್ಯ ಮುಲ್ಲಾ ಅಸೋಸಿಯೇಷನ್ದ ಒಂದು ನೋಂದಣಿ ಆದ ನಂತರ ಪ್ರಥಮವಾಗಿ ರಾಜ್ಯ ಮಟ್ಟದ ಸಮಾವೇಶ ವಿಜಯಪುರ ನಗರದ ಕನಗಲ ಹನುಮಂತ ರಂಗಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಇದು ಬಹಳ ಯಶಸ್ವಿಯಾಗಿ ಇದರಲ್ಲಿ ನಮ್ಮ ಸಮಾವೇಶ ಯಶಸ್ವಿಗೊಂಡಿತು ಮತ್ತು ಇದರಲ್ಲಿ ವಿಶೇಷವಾಗಿ ಸಾನ್ನಿಧ್ಯವನ್ನು ಸೈಯದ್ ಮೊಹಮ್ಮದ್ ತನ್ವೀರ್ ಪೀರ ಹಾಶ್ಮಿ ಅವರು ಅಹ್ಲೆ ಸುನ್ನತ್ ಜಮಾತ್ನ ಕರ್ನಾಟಕ ರಾಜ್ಯದ ಅಧ್ಯಕ್ಷರು ಹಾಗೂ ಡಾಕ್ಟರ್ ಫೈರೋಜ್ ಇನಾಮ್ದಾರ್ ನಮ್ಮ ಮನಗೋಳಿ ಪೀಠಾಧಿಪತಿ ದರ್ಗಾದ ಪೀಠಾಧಿಪತಿಗಳು ಮತ್ತು ಇಲ್ಕಲ್ಲಿನ ಅದರದ ಇನ್ನೊಬ್ಬ ನಮ್ಮ ಪೀಠಾಧಿಪತಿ ಕೂಡ ಈ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿಕೊಂಡಿದ್ರು. ಇದರ ಕಾರ್ಯಕ್ರಮದ ಉದ್ಘಾಟನೆಯನ್ನು ಈ ಭಾಗದ ಜನಪ್ರಿಯ ಶಾಸಕರಾದ ವಿಠ್ಠಲ್ ಕಟಕ್ದೋಣ್ ಸಾಹೇಬರು ಮತ್ತು ಮಾಜಿ ಶಾಸಕರಾದ ರಾಜು ಆಲ್ಗೂರ್ ಸಾಹೇಬರು ಮತ್ತು ದೇವರಿಪ್ಪರಿಗೆ ಶಾಸಕರಾದ ರಾಜುಗೌಡ ಪಾಟೀಲ್ ಅವರು ಮತ್ತು ವಿವಿಧ ರಾಜಕೀಯ ಗಣ್ಯ ವ್ಯಕ್ತಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಮತ್ತು ಇಡೀ ರಾಜ್ಯದಿಂದ ಎಲ್ಲ ಜಿಲ್ಲೆಯಿಂದ ಎಲ್ಲ ತಾಲೂಕುಗಳಿಂದ ಸಾಕಷ್ಟು ಹಲವಾರು ಇಲ್ಲಿ ನಮ್ಮ ಮುಲ್ಲಾ ಅಸೋಸಿಯೇಷನ್ನ ಪದಾಧಿಕಾರಿಗಳು, ರಾಜ್ಯ ಪದಾಧಿಕಾರಿಗಳು, ಜಿಲ್ಲಾ ಪದಾಧಿಕಾರಿಗಳು, ತಾಲೂಕಾ ಪದಾಧಿಕಾರಿಗಳು ಎಲ್ಲರೂ ಈ ಸಮಾವೇಶದಲ್ಲಿ ಪಾಲ್ಗೊಂಡಿದ್ದರು ಮತ್ತು ಈ ಸಮಾವೇಶವನ್ನು ಯಶಸ್ವಿಗೊಂಡಿತ್ತು. ಈ ಸಮಾವೇಶ ಹಮ್ಮಿಕೊಂಡಿದ್ದು ಉದ್ದೇಶ ಈಗಾಗಲೇ ತಮಗೆ ಗುರುತಿದ್ದ ಹಾಗೆ ಈ ಒಂದು ಮುಲ್ಲಾ ಅಸೋಸಿಯೇಷನ್ ಮಾಡೋದ್ರಿಂದ ಈ ಸೌಹಾರ್ದತೆ ಒಂದು ಕಾಪಾಡಿಕೊಂಡು ಹೋಗುವುದು ಮತ್ತು ಇದ್ರ ಜೊತೆಗೆ ನಮ್ಮ ಮುಲ್ಲಾ ಸಮುದಾಯದ ಏನು ಸಮಸ್ಯೆಗಳು ಅನ್ನೋದು ಅದು ಪರಿಹಾರ ಕೈಗೊಳ್ಳಬೇಕು ಮತ್ತು ಸರ್ಕಾರ ಜೊತೆ ತಮಗೆಲ್ಲ ಇನ್ನೊಂದು ದೊಡ್ಡ ವಿಷಯ ಗುರುತಿದ್ದ ಹಾಗೆ ವಕ್ಫ್ ಬೋರ್ಡ್ನಲ್ಲಿ ಏನು ಮುಲ್ಲಾ ಸಮಾಜದ ಬಹಳಷ್ಟು ಜಮೀನನ್ನು ಇವತ್ತು ಏನು ವಕ್ಫದಲ್ಲಿ ಗೆಜೆಟ್ನಲ್ಲಿ ಹೋಗಿದ್ರಿಂದ ಭಾಳ ದೊಡ್ಡ ಸಮಸ್ಯೆ ಆಗಿದೆ. ಅದಕ್ಕಾಗಿ ಸರ್ಕಾರದಿಂದ ಹೋರಾಟ ಮಾಡಲು ಕೂಡ ಇದು ಒಂದು ಪರಿಹಾರ ಕೈಗೊಳ್ಳಲು ಸರ್ಕಾರ ಮೇಲೆ ಒತ್ತಾಯ ಮಾಡಲಿಕ್ಕೆ ಈ ಒಂದು ದೊಡ್ಡ ಸಮಾವೇಶವನ್ನು ನಾವು ಹಮ್ಮಿಕೊಂಡಿದ್ದಾಗಿತ್ತು. ಈ ಸಮಾವೇಶದಲ್ಲಿ ಸಾವಿರಾರು ಜನ ಇವತ್ತು ಸೇರಿಕೊಂಡು ಈ ಸಮಾವೇಶವನ್ನು ಯಶಸ್ವಿಗೊಳಿಸಿದ್ದಾರೆ. ಅದಕ್ಕಾಗಿ ಮತ್ತೊಮ್ಮೆ ನಾನು ವಿಶೇಷವಾಗಿ ನಮ್ಮ ರಾಜ್ಯಾಧ್ಯಕ್ಷರಿಗೆ ಮತ್ತು ರಾಜ್ಯದ ಪದಾಧಿಕಾರಿಗಳಿಗೆ, ಜಿಲ್ಲಾಧ್ಯಕ್ಷರಿಗೆ, ವಿವಿಧ ಜಿಲ್ಲೆಯಿಂದ ಬಂದ ಎಲ್ಲ ಪದಾಧಿಕಾರಿಗಳಿಗೆ ಈ ಒಂದು ಸಮಾವೇಶಕ್ಕೆ ತಾವೇನು ಸಹಕಾರ ನೀಡಿದ್ದೀರಿ ಅದಕ್ಕಾಗಿ ಮತ್ತೊಮ್ಮೆ ಕರ್ನಾಟಕ ಮುಲ್ಲಾ ಅಸೋಸಿಯೇಷನ್ನಿಂದ ನಮ್ಮೆಲ್ಲರಿಗೂ ಅಭಿನಂದನೆಗಳು ಸಲ್ಲಿಸಿ ಮತ್ತು ಕೃತಜ್ಞತೆ ಸಲ್ಲಿಸಿ ಮತ್ತೆ ನಾವು ಮುಂದೆ ಈ ಸಮಾವೇಶ ಬೇರೆ ಬೇರೆ ಜಿಲ್ಲೆಯಲ್ಲಿ ಇಟ್ಟು ಒಂದು ಸರ್ಕಾರಕ್ಕೆ
ಒಂದು ಒತ್ತಾಯಪೂರ್ವಕವಾಗಿ ನಮ್ಮ ಏನು ಬೇಡಿಕೆಗಳದಾವ ಅದು ಪರಿಹಾರ ಕೈಗೊಳ್ಳುವಂಥ ಕೆಲಸ ಮುಂದೆ ಕೂಡ ನಾವು ಮಾಡ್ತಿದ್ದ ಸಂದರ್ಭ ಹೇಳಿಕ್ಕೆ ಇಚ್ಛೆಪಡ್ತೀನಿ. MC ಮುಲ್ಲಾ, ರಾಜ್ಯ ಕರ್ನಾಟಕ ಮುಲ್ಲಾ ಅಸೋಸಿಯೇಷನ್ ಸಲಹಾ ಸಮಿತಿ ಉಪಾಧ್ಯಕ್ಷ.